ಎಷ್ಟೊಂದು ರೀತಿಯ ಚಟ್ನಿ ಮಾಡಿದ್ದೀರಾ ಮನೆಯಲ್ಲಿ, ಆದರೆ ಈ ಮೆಣಸಿನಕಾಳು ಚಟ್ನಿ ಮಾಡಿದ್ದೀರಾ? ಈ ಮಳೆ ಚಳಿ ವಾತಾವರಣಕ್ಕೆ ಹೇಳಿ ಮಾಡಿಸಿದ ಚಟ್ನಿ ಅಂದರೆ ಈ ಮೆಣಸಿನಕಾಳು ಚಟ್ನಿ. ಇದು ಬಾಯಿಗೆ ಖಾರವಾಗಿ ಇರಬಾರ್ದು, ಅಷ್ಟೇ ರುಚಿಯಾಗಿರಬೇಕಂದ್ರೆ ಯಾವ ಸಾಮಗ್ರಿ ಎಷ್ಟಾಗಬೇಕು, ಹೇಗೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ಈ ರೆಸಿಪಿಯಲ್ಲಿ ಮೆಣಸಿನಕಾಳು ಚಟ್ನಿ ವಿಶೇಷವೆಂದರೆ ಸಾಮಾನ್ಯವಾಗಿ ಉಪಯೋಗಿಸುವ ಪದಾರ್ಥವನ್ನೇ ಉಪಯೋಗಿಸ್ತಾ ಇದ್ದೀವಿ, ಆದರೆ ಉರಿಯುವಂತಹ ರೀತಿ ವಿಭಿನ್ನವಾಗಿ ಇರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಬಾಣಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಬಾಣಲಿ ಬಿಸಿ ಆದಮೇಲೆ 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ನಾನು ಇದಕ್ಕೆ 2 ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕೋತಾ ಇದ್ದೀನಿ. ಇದನ್ನು ಹುರ್ಕೋಬೇಕು. ಇದನ್ನು ಹುರಿಬೇಕಂದ್ರೆ ಸುಮ್ಮನೆ ಹುರ್ಕೊಳ್ಳೋದಲ್ಲ, ಇದು ಸಾಸಿವೆ ಹೇಗೆ ಸಿಡಿಯುತ್ತೋ ಹಾಗೆ ಸಿಡಿಯಬೇಕು, ಅಲ್ಲಿಯವರೆಗೂ ಹುರ್ಕೋಬೇಕು. ಈ ಥರ ಹುರ್ಕೊಂಡ್ರೇ ಮಾತ್ರ ಆ ಮೆಣಸಿನಲ್ಲಿರುವ ಖಾರ ಕಡಿಮೆ ಆಗುತ್ತೆ. ಮೆಣಸು ಸಿಡಿದಾಗ ಖಾರ ಕಡಿಮೆಯಾಗಿ ರುಚಿ ಹೆಚ್ಚಾಗುತ್ತೆ. ಸೊ ಇದನ್ನು ನಾವು ಹುರ್ಕೋಬೇಕಾದ್ರೆ ಯಾವಾಗ್ಲೂ ಲೋ ಮೀಡಿಯಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ನೋಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮೆಣಸಿನಕಾಳು ಹುರ್ಕೊಂಡು ಚಟ್ನಿ ಮಾಡಿದ್ರೆ ಸೂಪರಾಗಿ ಇರುತ್ತೆ. ಇದು ಹುರಿಯೋಕ್ಕೆ ಇಲ್ಲ ಅಂದರೂ ಒಂದು 5 ನಿಮಿಷ ಬೇಕಾಗುತ್ತೆ. ಸೊ ಇದನ್ನು ಲೋ ಮೀಡಿಯಮಲ್ಲಿ ಇಟ್ಕೊಂಡು ನಾವು ಈ ಥರ ಸಿಡಿಯೋವರೆಗೂ, ಒಂದೊಂದು ಕಾಳು ಈ ಥರ ಸಿಡಿಯೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಆವಾಗಲೇ ಈ ಕಾಳು ಮೆಣಸು ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಇವಾಗ ಎಲ್ಲ ಕಾಳು ಈ ಥರ ಸಿಡಿದಿದೆ. ಇವಾಗ ನಾವು ಒಂದು ಪ್ಲೇಟಿಗೆ ಇದನ್ನು ಹಾಕೋತಾ ಇದ್ದೀನಿ. ಇವಾಗ ಅದೇ ಬಾಂಡಲಿಗೆ ಒಂದು 10 ಬೆಳ್ಳುಳ್ಳಿನ ಈ ಥರ ಹಿಡ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ. ಮತ್ತು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ. ನೋಡಿ ಈ ಥರ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು. ಇದನ್ನು ನಾವು ಲೋ ಮೀಡಿಯಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಖಾರಕ್ಕೆ 3-4 ನಾನಿಲ್ಲಿ ಒಣಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ಮತ್ತು ಒಂದು 5-6 ಎಲೆ ಕರಿಬೇವನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಚಳಿ ಮಳೆಗೆ ಕೋಲ್ಡ್ ಆಗಿ ಇರುತ್ತೆ, ಲೈಟಾಗಿ ಸ್ವಲ್ಪ ಜ್ವರ ಬರುತ್ತೆ, ಮೈನೋವು ಇರುತ್ತೆ. ಅಂಥವರಿಗೆ ಈ ರೀತಿ ಕಾಳು ಮೆಣಸು ಚಟ್ನಿ ಮಾಡಿ ಕೊಟ್ಟರೆ ಅದ್ಭುತವಾಗಿ ಇರುತ್ತೆ. ಇದಕ್ಕೆ ನಾನು ಒಂದೇ ಒಂದು ಚಿಕ್ಕ ಟೊಮೊಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ, ಹೈ ಫ್ಲೇಮಲ್ಲ. ಇದನ್ನು ಲೋ ಮೀಡಿಯಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಟೊಮೊಟೊ ಎಲ್ಲ ಸ್ವಲ್ಪ ಸ್ಮೂತಾಗಿ ಬರಬೇಕು, ಅಲ್ಲಿಗಂಟ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತೆಂಗಿನಕಾಯಿ ಹಾಕೋದರಿಂದ ಈ ಚಟ್ನಿ ರುಚಿಯು ಹೆಚ್ಚಾಗುತ್ತೆ. ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲ ಹಾಕೋದು ಅಂತ ಹೇಳಿದ್ರೆ ತೆಂಗಿನಕಾಯಿನ ಸ್ಕಿಪ್ ಮಾಡಿ ಅದ್ರ ಬದಲು ನೀವು ಹುರುಗಡಲೆನ ಹಾಕೋಬೋದು. ಆದರೆ ಹುರುಗಡಲೆನ ಉರಿಯೋಂಗಿಲ್ಲ, ಅದು ಹಸಿಯಾಗಿಯೇ ಹಾಕೋಬೋದು. ಬಟ್ ಈ ಥರ ತೆಂಗಿನಕಾಯಿಯಿಂದ ಮಾಡಿ ತಿಂದರೆ ಚಟ್ನಿ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು 2-3 ದಿನ ಆದರೂ ಇಟ್ಕೊಂಡು ತಿನ್ಬೋದು. ನೋಡಿ ಇದನ್ನು ಸ್ವಲ್ಪ ಒಂದು 5 ನಿಮಿಷ ಹಾರಕ್ಕೆ ಬಿಡಬೇಕು, ಹಂಗೆ ಹಾಕ್ಬಾರ್ದು. ಒಂದು 5 ನಿಮಿಷ ಪ್ಲೇಟಲ್ಲಿ ಹಾರಾಕಿ ಆನಂತರ ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೋ ರುಬ್ಕೋಬೇಕಾಗತ್ತೆ. ನೋಡಿ ಇವಾಗ ಚೆನ್ನಾಗಿ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ನಾವು ಪ್ಲೇಟಲ್ಲಿ ಹಾರಾಕಿದ್ದಂಥ ಮಸಾಲೆ ಎಲ್ಲ ಇವಾಗ ತಣ್ಣಗಾಗಿದೆ. ಇದನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದ. ನಾನಿಲ್ಲಿ ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಚಟ್ನಿ ಆದ್ರೂ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿದ್ರೇ ಚಟ್ನಿ ಟೇಸ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರೋದ. ರುಬ್ಬಿದಂಥ ಚಟ್ನಿನ ಇವಾಗ ಇದರೊಳಗಡೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ 1-2 ನಿಮಿಷ ಇದ್ದರೆ ಸಾಕು. ಇವಾಗ ಇದು ಎಣ್ಣೆ ಜೊತೆಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋದ. ಒಂದ್ಸಲಿ ಮಿಕ್ಸ್ ಮಾಡಿ ಆದಾದ್ಮೇಲೆ ಒಂದ್ಸಲಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದ್ರು ಕಮ್ಮಿ ಇತ್ತಂದರೆ ಹಾಕೋಬೋದು. ಬೇಕಾದರೆ ನೀವು ಎಣ್ಣೆ ಬದಲು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ಥರ ಚಟ್ನಿನ ಮಿಕ್ಸ್ ಮಾಡ್ಕೋಬೋದು. ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ.
ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ಈ ಕಾಳುಮೆಣಸಿನ ಚಟ್ನಿ ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಈ ಮಳೆ ಚಳಿ ವಾತಾವರಣಕ್ಕೆ ಈ ಚಟ್ನಿ ಹೇಳಿ ಮಾಡಿಸಿದ ಹಾಗಿದೆ. ಈ ಮೆಣಸಿನಕಾಳು ಚಟ್ನಿ ಇದು ಬಾಯಿಗೆ ಖಾರವಾಗಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಈ ಚಟ್ನಿ ಆರೋಗ್ಯಕ್ಕೂ ಒಳ್ಳೆಯದು. ಶೀತ ಕೆಮ್ಮು ಇತ್ತು ಅಂತ ಹೇಳಿದ್ರೆ ಆ ಟೈಮಲ್ಲಿ ಈ ಥರ ಚಟ್ನಿ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗಿ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.